90ರ ದಶಕದಲ್ಲಿ ತೆರೆ ಕಂಡಿದ್ದಂತಹ ಹಳ್ಳಿ ಮೇಷ್ಟ್ರು ಸಿನಿಮಾ ಆಗಿನ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು. ಇವತ್ತಿಗೂ ಕೂಡ ಈ ಹಳ್ಳಿ ಮೇಷ್ಟ್ರು ಸಿನಿಮಾದ ಹಾಡುಗಳನ್ನ ಜನರು ಗುನುಗ್ತಾನೆ ಇರ್ತಾರೆ. ಚಿತ್ರರಂಗಕ್ಕೆ ಬಂದಂತಹ ಆರಂಭದಲ್ಲಿ ರವಿಚಂದ್ರನ್ ನಟಿಸಿದಂತಹ ಹಿಟ್ ಸಿನಿಮಾಗಳಲ್ಲಿ ಈ ಹಳ್ಳಿ ಮೇಷ್ಟ್ರು ಸಿನಿಮಾ ಕೂಡ ಒಂದು. ತಮಿಳಿನ ರೀಮೇಕ್ ಸಿನಿಮಾ ಆಗಿದ್ರೂ ಕೂಡ ಈ ಸಿನಿಮಾ ಸೂಪರ್ ಹಿಟ್ ಆಗಿ ಜನರ ಮನಸ್ಸು ಗೆದ್ದಿತ್ತು. ಆದ್ರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಸಿನಿಮಾದ ನಟಿ ಮಾಡಿದಂತಹ ಒಂದು ಆರೋಪ ರವಿಚಂದ್ರನ್ ಅವರ ಒಂದು ಕೆರಿಯರ್‌ಗೆನೆ ಕಪ್ಪು ಚುಕ್ಕಿ ಆಗೋಗಿತ್ತು. ಆದ್ರೆ ರವಿಚಂದ್ರನ್ ಅವರು ಯಾವುದೇ ರೀತಿಯಿಂದನೂ ಕೂಡ ಧೃತಿಗೆಡದೆ ಆ ನಟಿ ಮೇಲೆ ₹1 ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಿದ್ರು. ಅದೇ ಸಿನಿಮಾದ ಹೀರೋಯಿನ್ ಆಗಿದ್ದಂತಹ ಬಿಂದಿಯಾ ಅವರು ಈಗ 34 ವರ್ಷಗಳ ಬಳಿಕ ತಾವು ಮಾಡಿದಂತಹ ತಪ್ಪಿಗೆ ಬಹಿರಂಗವಾಗಿನೇ ಕ್ಷಮೆ ಯಾಚಿಸಿದ್ದಾರೆ. ಎಸ್ ಬಿಂದಿ ಅವರು ಈಗ ಯಾಕೆ ಬಂದು ಕ್ಷಮೆ ಯಾಚಿಸ್ತಾ ಇದ್ದಾರೆ? 34 ವರ್ಷ ಆಗಿದೆ ಫಿಲಂ ಬಂದು. ಅದಾದ ನಂತರ ಅವತ್ತೇನೆ ಕೂಡ ಅವರು ಕ್ಷಮೆಯನ್ನ ಯಾಚಿಸಿ ಹೊರಟು ಹೋಗಿದ್ರು. ಆದ್ರೆ ಈಗ ಯಾಕೆ ಮತ್ತೆ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್ ತಮಿಳಿನ ಮುಂಡಾನೆ ಮೂಡಿತು ಚಿತ್ರದ ರೀಮೇಕ್ ಚಿತ್ರನೇ ಹಳ್ಳಿ ಮೇಷ್ಟ್ರು ಸಿನಿಮಾ. ಮೋಹನ್ ಮಂಜು ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ರು. ಇದಕ್ಕೆ ಹಂಸಲೇಖ ಅವರು ಸಂಭಾಷಣೆ, ಸಾಹಿತ್ಯ ಮತ್ತೆ ಸಂಗೀತವನ್ನು ಕೂಡ ಕೊಟ್ಟಿದ್ರು. ಇನ್ನು ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ರವಿಚಂದ್ರನ್ ಜೋಡಿಯಾಗಿ ಮುಂಬೈನ ಬೆಡಗಿ ಬಿಂದಿ ಅವರು ನಟಿಸಿದ್ರು. ಆದ್ರೆ ಸಿನಿಮಾ ಮುಗಿಯುವಂತಹ ಹೊತ್ತಿಗೆ ಕ್ರೇಜಿ ಸ್ಟಾರ್ ಮೇಲೆ ಆಕೆ ಗಂಭೀರ ಆರೋಪವನ್ನ ಮಾಡ್ಬಿಟ್ಟಿದ್ರು. ಈ ಸಂಬಂಧ ರವಿಚಂದ್ರನ್ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡಿದ್ರು. ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು. ಅದಾದ ನಂತರ ಆಕೆ ಕ್ಷಮೆ ಕೂಡ ಕೇಳಿದ್ರು. ವಿವಾದ ಎಲ್ಲ ತಣ್ಣಗಾಗಿತ್ತು. ಎಲ್ಲರೂ ಕೂಡ ಅದನ್ನ ಮರೆತು ತುಂಬಾನೇ ಜಾಸ್ತಿ ಅದನ್ನ ಓವರ್ ಬಿಲ್ಡಪ್ ಎಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲಿಗೆ ತಣ್ಣಗಾಗಿ ಸುಮ್ಮನಾಗೋಗಿದ್ರು. ಆದ್ರೆ ಈಗ 34 ವರ್ಷಗಳ ಬಳಿಕ ಆ ಘಟನೆ ಬಗ್ಗೆ ನಟಿ ಬಿಂದಿಯಾ ಮಾತಾಡಿದ್ದಾರೆ. ಬಹಿರಂಗವಾಗಿನೇ ಕ್ರೇಜಿ ಸ್ಟಾರ್ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ನಾನು ಆಗ ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಫರ್ಹೀನ್ ಖಾನ್ ಚಿತ್ರರಂಗದಲ್ಲಿ ಬಿಂದಿಯಾ ಅಂತಾನೆ ಖ್ಯಾತಿಯನ್ನ ಗಳಿಸಿದ್ರು. ನೋಡೋದಕ್ಕೆ ಇವರು ಸ್ವಲ್ಪ ಮಾಧುರಿ ದೀಕ್ಷಿತ್ ತರ ಕಾಣಿಸ್ತಾ ಇದ್ರು ಅಂತ 30 ವರ್ಷಗಳ ಹಿಂದೆನೆ ಕ್ರೇಜ್ ಅನ್ನ ಸಂಪಾದಿಸಿದ್ರು. ಜಾನ್ ತೆರೆ ನಾಮನಂತಹ ಸಿನಿಮಾದ ಮೂಲಕ ಈಕೆ ಚಿತ್ರರಂಗವನ್ನು ಕೂಡ ಪ್ರವೇಶಿಸಿದ್ರು. ಅದೇ ಟೈಮ್ ಅಲ್ಲಿ ಹಳ್ಳಿ ಮೇಷ್ಟ್ರು ಸಿನಿಮಾಗಾಗಿ ರವಿಚಂದ್ರನ್ ನಾಯಕಿಯ ಹುಡುಕಾಟವನ್ನ ನಡೆಸ್ತಾ ಇದ್ರು. ಮುಂಬೈಗೆ ಹೋದಾಗ ಬಿಂದಿಯಾ ಕಣ್ಣಿಗೆ ಬಿದ್ದಿದ್ರು. ಇದಾದ ನಂತರ ಇವರು ಕನ್ನಡದ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ನಟಿಸಿದ್ರು. ನನಗೆ ಕನ್ನಡ ಕೂಡ ಬರ್ತಾ ಇರ್ಲಿಲ್ಲ. ಆದ್ರೂ ನನ್ನನ್ನ ಮೊದಲ ಬಾರಿ ಭೇಟಿಯಾಗಿ ಕೆಲವು ಹೊತ್ತು ಮಾತನಾಡಿದ ಮೇಲೆ ರವಿಚಂದ್ರನ್ ಸರ್ ಚಿತ್ರಕ್ಕೆ ಆಯ್ಕೆಯನ್ನ ಮಾಡ್ಕೊಂಡ್ರು ಅಂತ ಬಿಂದಿ ಅವರು ತಮ್ಮ 34 ವರ್ಷಗಳ ಹಿಂದಿನ ಒಂದು ನೆನಪನ್ನ ಮೆಲ್ಕ್ ಹಾಕಿದ್ದಾರೆ. ನಾನು ದಕ್ಷಿಣದ ಚಿತ್ರಗಳಿಗೆ ಹೊಸಬಳಾಗಿ ಬಂದೆ. ಅದೇ ರೀತಿ ನನ್ನನ್ನ ಟ್ರೀಟ್ ಮಾಡಿದ್ರು. ರವಿ ಸರ್ ಬೆಂಬಲಕ್ಕೆ ನಿಂತರು. ಹೇಗೆ ಡೈಲಾಗ್ ಹೇಳ್ಬೇಕು, ಹೇಗ್ ನಟಿಸ್ಬೇಕು ಅಂತ ಕೂಡ ಹೇಳ್ಕೊಟ್ರು. ಆದ್ರೆ ನನ್ನ ನಟನೆ ಅವರಿಗೆ ಇಷ್ಟ ಆಗೋಯ್ತು. ಕೊನೆಗೆ ಎಲ್ಲವೂ ಕೂಡ ಸರಿ ಹೋಗ್ಲೇ ಇಲ್ಲ. ಒಬ್ಬ ಪತ್ರಕರ್ತೆ ಮ್ಯಾಗಝಿನ್ ನಲ್ಲಿ ಏನೋ ಬರೆದ್ಬಿಟ್ಲು. ನಾನೇನೋ ಹೇಳ್ದೆ, ಅದೇನೋ ಮತ್ತೊಂದು ಸುದ್ದಿ ಆಗಿಬಿಟ್ಟು ದೂರು ಕೂಡ ದಾಖಲಾಯ್ತು. ಬಹಳನೇ ಬೇಸರ ಆಯ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಬಿಂದಿಯಾ ಅವರು. ಆ ಮ್ಯಾಗಝಿನ್ ಪತ್ರಕರ್ತೆ ಮಾಡಿದಂತಹ ತಪ್ಪಿಗೆ ಆ ವಿವಾದ ಭುಗಿಲೆದ್ದಿತ್ತು. ರವಿಚಂದ್ರನ್ ಅವರಿಗೆ ಹೃದಯಪೂರ್ವಕವಾಗಿ ನಾನು ಕ್ಷಮೆಯನ್ನ ಕೇಳ್ತೀನಿ. ಅವರು ಅಷ್ಟು ದೊಡ್ಡ ಬ್ರೇಕ್ ಅನ್ನ ಕೊಟ್ರು. ಆದ್ರೆ ಆ ಮ್ಯಾಗಝಿನ್ ವರದಿಯಿಂದ ದೊಡ್ಡ ಕೇಸ್ ಆಗೋಯ್ತು. ಆ ರೀತಿ ಆಗ್ಬಾರ್ದಾಗಿತ್ತು. ಇವತ್ತಿಗೂ ಕೂಡ ರವಿ ಸರ್ ಚಿತ್ರದಲ್ಲಿ ನಾನು ತಾಯಿ ಪಾತ್ರ, ಅಜ್ಜಿ ಪಾತ್ರ ಕೊಟ್ರೆ ನಟಿಸೋದಕ್ಕೆ ಸಿದ್ಧ. ಯಾವುದೇ ಸಂಭಾವನೆ ಇಲ್ಲದೆ ನಾನು ನಟಿಸ್ತೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ ಸರ್. ಆ ಘಟನೆ ಬಳಿಕ ರವಿಚಂದ್ರನ್ ಅವರೊಟ್ಟಿಗೆ ಮಾತಾಡೋದಕ್ಕೂ ಕೂಡ ಸಾಧ್ಯ ಆಗಿರ್ಲಿಲ್ಲ. ಕೋರ್ಟ್ ನಲ್ಲಷ್ಟೇ ಭೇಟಿ ಆಗಿದ್ವಿ. ಆಗ ನಾನು ಬಹಳನೇ ಚಿಕ್ಕವಳು, ಬುದ್ಧಿ ಇಲ್ಲದೆ ನಡೆದುಕೊಂಡಿದ್ದೆ, ಪ್ರಬುದ್ಧತೆ ಇರ್ಲಿಲ್ಲ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಹೇಳಿದಂತಹ ಸಂದರ್ಶನದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಕೊನೆಗೆ ಕೇಸನ್ನ ರವಿ ಸರ್ರೇ ಗೆದ್ರು. ಅದಾದ ನಂತರ ಅವರು ವಾಪಸ್ ಕೂಡ ತಗೊಂಡ್ರು. ಎಲ್ಲಾನು ಕೂಡ ಇತ್ಯರ್ಥ ಆಯ್ತು. ಕಾರಣ ಏನಪ್ಪಾ ಅಂತಂದ್ರೆ ನಾನು ಮಾಡಿದಂತಹ ಆರೋಪಕ್ಕೆ ಯಾವುದೇ ರೀತಿಯ ಆಧಾರನೇ ಇರ್ಲಿಲ್ಲ. ನಾನು ಹೇಳಿದ್ದು ಬೇರೆ, ಮ್ಯಾಗಝಿನ್ ಅಲ್ಲಿ ಬಂದಿದ್ದು ಬೇರೆ. ಅದು ರವಿಚಂದ್ರನ್ ಅವರ ಬಗ್ಗೆ ತಪ್ಪು ಅಭಿಪ್ರಾಯ ವ್ಯಕ್ತ ಆಗುವಂತಿತ್ತು. ಕೋರ್ಟ್ ನಲ್ಲಿ ಅವರನ್ನ ನೋಡಿದಾಗ ತುಂಬಾನೇ ಸಂಕಟ ಆಗೋಯ್ತು. ಅಷ್ಟು ದೊಡ್ಡ ನಟ ಅಲ್ಲಿಗೆ ಬರುವಂತಾಯ್ತು. ರವಿ ಸರ್ ನಿಜಕ್ಕೂ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಬಿಂದಿಯಾ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಅಂದಹಾಗೆ ನಟಿ ಬಿಂದಿಯಾ ಅವರು ನಟ ರವಿಚಂದ್ರನ್ ವಿರುದ್ಧ ಅತ್ಯಾಚಾರದ ಆರೋಪವನ್ನ ಮಾಡಿದ್ರು. ಆಕೆಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕ್ರೇಜಿ ಸ್ಟಾರ್ ಅವರು ₹1 ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು. ಕೋರ್ಟ್ ನಲ್ಲಿ ಬಿಂದಿಯಾ ಅವರು ಕ್ಷಮೆ ಕೇಳಿದ ಬಳಿಕ ವಿವಾದ ಎಲ್ಲ ಕೂಡ ಬಗೆಹರಿದಿತ್ತು. ಸೊ ಎಲ್ಲಾನು ಕೂಡ ಮುಗ್ದೋಗಿತ್ತು. ಆದ್ರೆ ಇಷ್ಟು ವರ್ಷಗಳ ಬಳಿಕ ಬಿಂದಿಯಾ ಅವರು ಈ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಸೊ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಮಾತಾಡಿರುವಂತಹ ಬಿಂದಿಯಾ ಅವರು ತಾವು ಮಾಡಿದ್ದು ಎಂತ ದೊಡ್ಡ ತಪ್ಪು ಅಂತ ಕೂಡ ಈಗ ಅವರಿಗೆ ಅರಿವಾಗಿದೆ. ಈಗ ಅವರು ಕ್ಷಮೆಯನ್ನ ಕೇಳಿದ್ದಾರೆ. ರವಿಚಂದ್ರನ್ ಅವರ ಬಳಿ
ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ ಅವರು ಒಂದು ಸಿನಿಮಾದಲ್ಲಿ ನನಗೆ ಪಾತ್ರ ಮಾಡೋದಕ್ಕೆ ಅವಕಾಶ ಕೊಟ್ರೆ ನಾನು ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ರವಿಚಂದ್ರನ್ ಅವರು ಕೂಡ ಈ ಸಿನಿಮಾದ ಬಗ್ಗೆ ನೆನ್ಪು ಮಾಡ್ಕೊಂಡಾಗ ಈಕೆಯನ್ನ ಕಿರಿಕ್ ಹೀರೋಯಿನ್ ಅಂತ ಕರೆದಿದ್ದು ಕೂಡ ಉಂಟು. ಸಂದರ್ಶನಗಳಲ್ಲಿ ಕೆಲವೊಂದು ಮಾತಾಡ್ಬೇಕಾದ್ರೆ ಕೆಲವೊಂದ್ ಕಡೆ ಮಾತಾಡ್ಬೇಕಾದ್ರೆ ಹೇಳಿದ್ದು ಕೂಡ ಉಂಟು. ನಾವು ಅವರಿಗೆ ಲಂಗ ದಾವಣಿ ಹಾಕೋ ಬನ್ನಿ ಅಂತಂದ್ರೆ ಒಳಗಡೆ ಅವರು ಸೆಲ್ವಾರ್ ಕಮೀಸ್ ಎಲ್ಲ ಹಾಕೊಂಡ್ ಬರ್ತಾ ಇದ್ರು. ಒಂದು ಡೈಲಾಗ್ ಹೇಳಿದ್ರೆ ಅದನ್ನ ಹೇಳೋದಕ್ಕೂ ಕೂಡ ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ರು. ಇವರು ಒಂಥರ ಕಿರಿಕ್ ಹೀರೋಯಿನ್ ಅಂತ ಕೂಡ ಹೇಳಿದ್ದು ಉಂಟು ರವಿಚಂದ್ರನ್ ಅವರು. ಸೊ ಹಾಗೆ ಮಾಡಿದಂತಹ ಅವರು ಆರೋಪಗಳೆಲ್ಲ ಕೂಡ ತಣ್ಣಗಾಗಿದೆ. ಈಗ ಅವರು ಕ್ಷಮೆ ಕೂಡ ಕೇಳ್ಕೊಂಡಿದ್ದಾರೆ. ಸೊ ಮತ್ತೆ ರವಿಚಂದ್ರನ್ ಅವರು ಬಿಂದಿ ಅವರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರಾ? ಮತ್ತೆ ಅವರು ಸಿನಿಮಾಗಳಲ್ಲಿ ಏನಾದ್ರೂ ಒಂದು ಪಾತ್ರವನ್ನ ಕೊಡ್ತಾರಾ? ಕಾದ್ ನೋಡ್ಬೇಕಿದೆ. ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ? ನೀವು ಕೂಡ ಕಮೆಂಟ್ ಅನ್ನ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.